hidden, forever on fire. ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಬೆಂಕಿ ಕಾಣಿಸಿಕೊಂಡಿತ್ತು. ನೋಡ್ತಾ ಇದ್ದಂತೆ ಇಡೀ ಚಾಮುಂಡಿ ಬೆಟ್ಟಕ್ಕೆ ಈ ಬೆಂಕಿ ಆವರಿಸಿಕೊಂಡಿತ್ತು. ಇನ್ನು ನಿನ್ನೆ ಸಾಯಂಕಾಲದಿಂದ ಆರಂಭವಾದಂತಹ ಬೆಂಕಿ ನಂದಿಸುವ ಕಾರ್ಯಾಚರಣೆ ತಡರಾತ್ರಿವರೆಗೂ ಕೂಡ ನಡೆದಿದೆ. ಇನ್ನು ಇದೇ ಸಂದರ್ಭದಲ್ಲಿ ಬೆಳಗ್ಗೆ ಸುರಿದಂತಹ ದಟ್ಟ ಮಂಜಿನಿಂದ ಬೆಂಕಿ ನಂದಿಸಿದೆ. ಯಾವಾಗ ಮಂಜು ಸುರಿತು ಆಗ ಬೆಂಕಿ ಹತೋಟಿಗೆ ಬಂದಿದೆ. ಬೆಟ್ಟದ ಕೆಲವು ಭಾಗದಲ್ಲಿ ಮಾತ್ರ ಇನ್ನೂ ಹೊಗೆ ಬರ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇದರಿಂದ ಮತ್ತೆ ಬೆಟ್ಟಕ್ಕೆ ಬೆಂಕಿ ವ್ಯಾಪಿಸುವಂತಹ ಒಂದು ಆತಂಕ ಕೂಡ ಎದುರಾಗ್ತಾ ಇದೆ. ಮತ್ತೊಂದೆಡೆ ಬಿಸಿಲು ಕೂಡ ಈಗ ಹೆಚ್ಚಳವಾಗ್ತಾ ಇದೆ. ಬಿಸಿಲು ಹೆಚ್ಚಳವಾಗ್ತಿರುವಂತಹ ಕಾರಣಕ್ಕೆ ಮತ್ತೆ ಬೆಂಕಿ ವ್ಯಾಪಿಸಿಕೊಳ್ಳುವಂತಹ ಆತಂಕ ಎದುರಾಗ್ತಾ ಇದೆ. ಇನ್ನು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದ್ದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ಹತೋಟಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ನಿನ್ನೆ ರಾತ್ರಿ ಇಡೀ ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿ ಹೊತ್ತಿ ಉರಿದಿದೆ. ಆದರೆ ಇದೇ ಸಂದರ್ಭದಲ್ಲಿ ಬೆಳಗಿನ ಜಾವ ಸುರಿದಂತಹ ಮಂಜು ಬೆಂಕಿಯನ್ನು ನಂದಿಸುವಲ್ಲಿ, ಬೆಂಕಿಯನ್ನು ಹತೋಟಿಗೆ ತರೋದಕ್ಕೆ ಅಂತ ಸಾಕಷ್ಟು ಸಹಕಾರಿಯಾಯಿತು. ಆದರೆ ಇನ್ನೂ ಕೆಲವೆಡೆ ಹೊಗೆ ಏಳ್ತಾ ಇದೆ. ಇನ್ನೂ ಕೆಲವು ಕಡೆಗಳಲ್ಲಿ ಹೊಗೆ ಹಾಗೆ ಏಳ್ತಾ ಇದೆ. ಹೀಗಾಗಿ ಈಗ ಬಿಸಿಲು ಕೂಡ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ ಮತ್ತೆ ಬೆಂಕಿ ಹೊತ್ತಿಕೊಳ್ಳುವಂತಹ ಆತಂಕ ಎದುರಾಗ್ತಾ ಇದೆ. ಇನ್ನು ಈ ಬೆಂಕಿಯನ್ನು ನಂದಿಸೋದಕ್ಕೆ ಅಂತ ನಿನ್ನೆ ಇಡೀ ರಾತ್ರಿ ಕಾರ್ಯಾಚರಣೆ ನಡೀತು. ಯಾವುದೇ ಕಾರಣಕ್ಕೂ ಕೂಡ ಬೆಂಕಿ ವ್ಯಾಪಿಸ್ಕೊಳ್ಳೋದಕ್ಕೆ ಬಿಡಬಾರ್ದು, ಇದನ್ನು ನಂದಿಸಲೇಬೇಕು ಅಂತ ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಲಾಯಿತು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಾತ್ರಿ ಇಡೀ ಕಾರ್ಯಾಚರಣೆ ನಡೆಸಿದ್ರು. ಬೆಳಗಿನ ಜಾವ ಮಂಜು ಸುರಿದಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಇದು ತುಂಬ ಕೈ ಹಿಡಿದಿತ್ತು ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಚಾಮುಂಡಿ ಬೆಟ್ಟದಲ್ಲಿ ಹೊತ್ಕೊಂಡಿರುವಂತಹ ಬೆಂಕಿ ಇಡೀ ರಾತ್ರಿ ಅದನ್ನು ಆರಿಸೋದಕ್ಕೆ ಅಂತ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ರು. ಬೆಂಕಿ ಹತೋಟಿಗೆ ಬಂದಿದೆಯಾ? ಈಗ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ, ಈ ಒಂದು ಚಾಮುಂಡಿ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ನಿನ್ನೆ ಬೆಂಕಿ ಕಾಣಿಸಿಕೊಂಡಿತ್ತು. ಆ ಒಂದು ಬೆಂಕಿ ಗಾಳಿಯ ವೇಗಕ್ಕೆ ಇಡೀ ಬೆಟ್ಟವೆಲ್ಲವನ್ನು ಕೂಡ ಆವರಿಸುವಂತಹ ಒಂದು ವಾತಾವರಣ ಕೂಡ ನಿರ್ಮಾಣವಾಗಿ ಸಾಕಷ್ಟು ಅಂದರೆ 100 ಎಕರೆಯಷ್ಟು ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿತ್ತು. ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ಇಲ್ಲಿ ಭಕ್ತಾದಿಗಳು ಬರ್ತಕ್ಕಂಥವ್ರು ಇರಬಹುದು, ಜೊತೆಗೆ ಈ ಭಾಗಗಳಿಗೆ ಬರ್ತಕ್ಕಂಥ ಪ್ರವಾಸಿಗರು ಇರಬಹುದು, ಇವರೆಲ್ಲರೂ ಕೂಡ ಒಂದು ರೀತಿ ಆತಂಕಕ್ಕೂ ಕೂಡ ಒಳಗಾಗಿದ್ರು. ಆದರೆ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದಂತಹ ಅಗ್ನಿಶಾಮಕ ಸಿಬ್ಬಂದಿ ರಾತ್ರಿ ಇಡೀ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. 60ಕ್ಕೂ ಹೆಚ್ಚು ಸಿಬ್ಬಂದಿ, ಜೊತೆಗೆ 7ಕ್ಕೂ ಹೆಚ್ಚು ವಾಹನಗಳನ್ನು ಒಳಗೊಂಡಂತಹ ಅಂದರೆ ನೀರಿನ ಟ್ಯಾಂಕರ್ಗಳನ್ನು ಒಳಗೊಂಡಂತಹ ಸಿಬ್ಬಂದಿಗಳು ರಾತ್ರಿ ಇಡೀ ಆ ಒಂದು ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ರು. ಹೀಗಾಗಿ ಬೆಂಕಿ ನಂದಿಸುವಂತಹ ಒಂದು ಕಾರ್ಯದಲ್ಲಿ ಅವರು ಯಶಸ್ವಿ ಕೂಡ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ನಿರಂತರವಾಗಿ ಅಂದರೆ ಏನು ನಿನ್ನೆ ಮಧ್ಯಾಹ್ನ ಸುಮಾರು 12 ಗಂಟೆಗೆ ಈ ಒಂದು ಬೆಂಕಿ ಏನು ಕಾಣಿಸ್ಕೊಳ್ತು, ಆ ಒಂದು ಬೆಂಕಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ತಕ್ಷಣ ಇಲ್ಲಿನ ಸ್ಥಳೀಯರವರಿಗೆ ಮಾಹಿತಿ ಇಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿದ ನಂತರ ಆ ಒಂದು ಬೆಂಕಿಯನ್ನು ನಂದಿಸುವಂತಹ ಒಂದು ಕೆಲಸದಲ್ಲಿ ತೊಡಗುತ್ತಾರೆ. ಆದರೆ ಬೆಂಕಿ ಗಾಳಿಯ ವೇಗಕ್ಕೆ ಬೆಟ್ಟದ ಕೆಳಭಾಗದಿಂದ ಮೇಲ್ಭಾಗಕ್ಕೆ ಬೀಸಿದಂತಹ ಸಂದರ್ಭದಲ್ಲಿ ಬೆಂಕಿಯ ಕಿಡಿಗಳು ಏನು ಕುರುಚಲು ಗಿಡಗಳು ಅಂದರೆ ಈಗ ಬೇಸಿಗೆಯ ಆರಂಭದ ಸಂದರ್ಭ ಏನಿದೆ, ಈ ಸಂದರ್ಭದಲ್ಲಿ ಈಗಾಗಲೇ ಕುರುಚಲು ಗಿಡಗಳಿರ್ಬೋದು, ಸಣ್ಣ ಪುಟ್ಟ ಗಿಡಗಂಟೆಗಳಿದ್ದಾವೆ, ಇವೆಲ್ಲವೂ ಕೂಡ ಒಣಗಿದಂಥದ್ದು. ಹೀಗಾಗಿ ಆ ಒಂದು ಜಾಗಗಳಿಗೆ ಬೆಂಕಿಯ ಕಿಡಿ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಹೊತ್ತಿಕೊಳ್ತಾ ಇತ್ತು ಬೆಂಕಿ. ಹೀಗಾಗಿ ಆ ಬೆಟ್ಟದಲ್ಲಿ ಸುಮಾರು 100 ಎಕರೆಯಷ್ಟು ಅಷ್ಟರ ಮಟ್ಟಿಗೆ ಬೆಂಕಿ ಆವರಿಸಿ ಸಂಪೂರ್ಣವಾಗಿ ಅಲ್ಲಿದ್ದಂತಹ ಗಿಡಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇದು ಹಸಿರ ಒಂದು ರಾಶಿಯಲ್ಲಿದ್ದಂತಹ ಒಂದು ಬೆಟ್ಟ ಈಗ ನಿನ್ನೆ ಸಂಭವಿಸಿದಂತಹ ಈ ಒಂದು ಅಗ್ನಿ ಅವಘಡದಿಂದಾಗಿ ಸಂಪೂರ್ಣವಾಗಿ ಬೆಟ್ಟ ಬೆಂಕಿಯಿಂದ ಕರಕಲಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆದರೆ ಅಗ್ನಿಶಾಮಕ ಸಿಬ್ಬಂದಿಯ ಒಂದು ಕಾರ್ಯಾಚರಣೆಯಿಂದಾಗಿ ಈಗ ಬೆಂಕಿ ನಂದಿದೆ. ಆದರೆ
ಅಲ್ಲಲ್ಲಿ ಅಂದರೆ ಕೆಲ ಭಾಗಗಳಲ್ಲಷ್ಟೇ. ಈಗ ನಾವು ಕೆಳಭಾಗದಲ್ಲೂ ಕೂಡ ಗಮನಿಸ್ಬೋದು. ಚಾಮುಂಡಿ ಬೆಟ್ಟದ ಉತ್ತನಹಳ್ಳಿ ಚಾಮುಂಡಿ ಬೆಟ್ಟದಿಂದ ಉತ್ತನಹಳ್ಳಿಗೆ ತೆರಳುವಂತಹ ಮಾರ್ಗದ ಸಮೀಪ ಇಲ್ಲಿ ಆ ಬೆಂಕಿಯ ಹೊಗೆ ಕಾಣಿಸ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಈ ಒಂದು ಬೆಂಕಿ ಈಗ ಸದ್ಯಕ್ಕೆ ಅಂದರೆ ಬೆಳಗ್ಗೆ ಬೆಟ್ಟದಲ್ಲಿ ಆವರಿಸಿದಂತಹ ದಟ್ಟವಾದ ಮಂಜಿನ ಒಂದು ಹಿಬ್ಬನಿಯಿಂದಾಗಿ ಮತ್ತಷ್ಟು ಬೆಂಕಿ ನಂದಿಸಲಿಕ್ಕೆ ಸಾಧ್ಯ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು. ಅದು ಬಹಳಷ್ಟು ಸಹಕಾರಿಯಾಯಿತು. ಇದು ಸ್ವಲ್ಪ ಮಟ್ಟಿಗೆ ಅಗ್ನಿಶಾಮಕ ಸಿಬ್ಬಂದಿಯವರಿಗೂ ಕೂಡ ಸಹಕಾರಿಯಾಯಿತು. ಹೀಗಾಗಿ ಸಂಪೂರ್ಣವಾಗಿ ಬೆಂಕಿ ನಂದಿದೆ ಅಂತಲೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಯಾಕೆಂತ ಹೇಳಿದ್ರೆ ಕೆಳಭಾಗದಲ್ಲಿ ಮತ್ತೆ ಹೊಗೆಯಾಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇದು ಮತ್ತೆ ಏನು ಈಗ ಬಿಸಿಲು ಏರುವಂತಹ ಸಂದರ್ಭ ಏನಿದೆ, ಈಗ ಬಿಸಿಲು ಏರ್ತಾ ಇದ್ದಂತೆ ಹೆಚ್ಚಾಗ್ತಾ ಇದ್ದಂತೆ ಆ ಒಂದು ಬೆಂಕಿ ಕಿಡಿ ಗಾಳಿಗೆ ಮತ್ತು ಹಲವು ಭಾಗಗಳಿಗೆ ಹರಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಮತ್ತೆ ಬೆಂಕಿ ಹೊತ್ತಿಕೊಳ್ಳುವಂತಹ ಒಂದು ಆತಂಕ ಕೂಡ ಇರತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ನಾವು ಗಮನಿಸಬಹುದು, ಚಾಮುಂಡಿ ಬೆಟ್ಟದ ಮಗ್ಗಲಲ್ಲೇ ರಿಂಗ್ ರಸ್ತೆ ಇರತಕ್ಕಂಥದ್ದು. ಅಂದರೆ ಈ ಒಂದು ರಿಂಗ್ ರಸ್ತೆಯಿಂದಲೂ ಕೂಡ ಬೆಂಕಿ ಆ ಒಂದು ಒಣಗಿದಂತಹ ಕುರುಚಲು ಗಿಡಗಳು ಏನಿತ್ತು, ಒಣಗಿದಂತಹ ಹುಲ್ಲು ಏನಿತ್ತು, ಆ ಭಾಗಗಳಿಂದಲೇ ಬೆಂಕಿ ಬಂದಿದೆಯಾ ಅನ್ನೋದು ಅನುಮಾನಗಳು ಕೂಡ ವ್ಯಕ್ತವಾಗಿರ್ತದೆ. ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು, ಮೈಸೂರಿನ ರಿಂಗ್ ರಸ್ತೆ ಏನಿದೆ, ಈ ಒಂದು ರಿಂಗ್ ರಸ್ತೆ ಚಾಮುಂಡಿ ಬೆಟ್ಟವನ್ನು ಒಳಗೊಂಡಂತೆ ಇರತಕ್ಕಂಥದ್ದು. ಆ ಒಂದು ಚಾಮುಂಡಿ ಬೆಟ್ಟದ ಮಗ್ಗಲಲ್ಲೇ ಹೋಗಿರ್ತಕ್ಕಂಥ ರಿಂಗ್ ರಸ್ತೆ ಏನಿದೆ, ಆ ಒಂದು ರಿಂಗ್ ರಸ್ತೆಯಿಂದಲೇ ಬೆಂಕಿ ಬಂದಿರತಕ್ಕಂಥ ಅನುಮಾನಗಳು ಕೂಡ ವ್ಯಕ್ತವಾಗಿರ್ತದೆ. ಯಾಕೆಂತ ಹೇಳಿದ್ರೆ ಆ ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥವ್ರು ಧೂಮಪಾನವನ್ನು ಮಾಡದೆ ಆ ಬೆಂಕಿಯನ್ನು ಬಿಸಾಡಿರ್ತಕ್ಕಂಥದ್ದು ಇರಬಹುದು, ಅಥವಾ ಕಿಡಿಗೇಡಿಗಳು ಬೆಂಕಿ ಹಚ್ಚಿರ್ತಕ್ಕಂಥದ್ದು ಇರಬಹುದು. ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಆ ಭಾಗದಿಂದಲೇ ಬೆಂಕಿ ಬಂದು ಈ ಒಂದು ಬೆಟ್ಟವನ್ನು ಆವರಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಅನುಮಾನಗಳು ವ್ಯಕ್ತವಾಗ್ತವೆ. ಆದರೆ ಈಗ ಬೆಂಕಿ ನಂದಿದೆ ಅಂತ ಸಂಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಹೀಗಾಗಿ ಇಲ್ಲಿ ಅರಣ್ಯದ ಸಿಬ್ಬಂದಿ ವಾಚರ್ಸ್ ಏನಿದ್ದಾರೆ ಅವರು ಅದನ್ನು ಗಮನಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಇಲ್ಲಿ ಬೀಡು ಬಿಡತಕ್ಕಂಥ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಮತ್ತೆ ಬೆಂಕಿ ಆವರಿಸದೇ ಇರೋ ರೀತಿಯಲ್ಲಿ ಅದನ್ನ ಕಾಪಾಡಿಕೊಳ್ಳುವಂಥ ಒಂದು ಕೆಲಸಕ್ಕೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಇದ್ದಂತಹ ಪಕ್ಷಿಗಳಿರ್ಬೋದು, ಸಣ್ಣ ಪುಟ್ಟ ಪ್ರಾಣಿಗಳೇನಿದ್ದಾವೆ, ಆ ಒಂದು ಪ್ರಾಣಿಗಳ ರಕ್ಷಣೆ ಮೊದಲಾಗಬೇಕು. ಯಾಕೆಂತ ಹೇಳಿದ್ರೆ ಬೆಂಕಿ ಹರಡ್ತಾ ಇದ್ದಂತೆ ಅವೆಲ್ಲವೂ ಕೂಡ ಬೆಂಕಿ ಇಲ್ಲದಿರುವಂತಹ ಸ್ಥಳಕ್ಕೆ ತೆರಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತವೆ. ಆ ಒಂದು ಸಂದರ್ಭದಲ್ಲಿ ಬೆಂಕಿ ಹರಡದಿರೋ ರೀತಿಯಲ್ಲಿ ಫೈರ್ ಲೈನ್ ಅನ್ನು ಹಾಕ್ತಕ್ಕಂಥ ಒಂದು ಕೆಲಸಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಮುಂದಾಗಿದ್ರು. ಇದರಿಂದಾಗಿ ಅನಾಹುತಗಳು ಭಾರಿ ದುರಂತಗಳೇನಿವೆ ಯಾವೂ ಕೂಡ ಸಂಭವಿಸಿಲ್ಲ. ಆ ಒಂದು ವಿಚಾರದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರು ಇರ್ಬೋದು, ಅರಣ್ಯ ಇಲಾಖೆಯವರು ಇರ್ಬೋದು, ಅವರ ಒಂದು ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ ಎಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಇಲ್ಲಿ ಮುಖ್ಯವಾಗಿ ಚಾಮುಂಡಿ ಬೆಟ್ಟ ಅಂದ ತಕ್ಷಣ ಇಲ್ಲಿ ಚಿರತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರತಕ್ಕಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಪ್ರಾಣಿಗಳು ಇರ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಇಲ್ಲಿ ಹದ್ದುಗಳಿರ್ಬೋದು, ನವಿಲುಗಳಿರ್ಬೋದು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಇದು ಹೆಚ್ಚಿನದಾಗಿ ಹಾನಿಯಾಗದೇ ಇರೋ ರೀತಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಅರಣ್ಯ ಸಿಬ್ಬಂದಿ ಎಚ್ಚರಿಕೆಯನ್ನು ವಹಿಸಿದ್ರು. ಹೀಗಾಗಿ ಅನಾಹುತ ಸಂಭವಿಸಿದೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಬೆಟ್ಟದ ಕುರುಚಲು ಗಿಡಗಳಿರ್ಬೋದು, ಗಿಡಗಂಟೆಗಳಿರ್ಬೋದು, ಈ ಭಾಗಗಳಲ್ಲಿ ಬೆಂಕಿ ಆವರಿಸಿದ್ರಿಂದಾಗಿ ಬೆಂಕಿ ಅಲ್ಲಿ ಇದ್ದಂತಹ ಗಿಡಗಂಟೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಬಹಳ ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು, ಸಣ್ಣ ಪುಟ್ಟ ಈ ಕುರುಚಲು ಗಿಡಗಳಲ್ಲಿದ್ದಂತಹ ಬೆಂಕಿ ದಪ್ಪದ ಮರದ ತುಂಡುಗಳ ಒಂದು ಕಟ್ಟಿಗೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲಷ್ಟೇ ಬೆಂಕಿ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಒಳಭಾಗದಲ್ಲಿ ಬೆಂಕಿಯ ಕೆಂಡಗಳಿರ್ತವೆ. ಹೀಗಾಗಿ ಅದು ಮಧ್ಯಾಹ್ನದ ವೇಳೆಗೆ ಬೆಂಕಿ ಹರಡುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನೋ ಒಂದು ಆತಂಕ ಕೂಡ ಇರತಕ್ಕಂಥದ್ದು. ಹೀಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲಿಗೆ ಬರತಕ್ಕಂಥ ಪ್ರವಾಸಿಗರಿರ್ಬೋದು ಅಥವಾ ಸಾರ್ವಜನಿಕರಿರ್ಬೋದು, ಇವರೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಇರ್ಬೋದು. ಜೊತೆಗೆ ಅರಣ್ಯ ಸಂಪತ್ತನ್ನು ಕಾಪಾಡಿಕೊಳ್ತಕ್ಕಂಥದ್ದು ಕೇವಲ ಅರಣ್ಯ ಇಲಾಖೆಯ ಒಂದು ಜವಾಬ್ದಾರಿ ಮಾತ್ರವಲ್ಲ, ಅಗ್ನಿ ಸಿಬ್ಬಂದಿಯವರ ಒಂದು ಜವಾಬ್ದಾರಿ ಮಾತ್ರವಲ್ಲ, ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿರ್ಬೋದು, ಸಾರ್ವಜನಿಕರಿರ್ಬೋದು, ಇವರೆಲ್ಲರ ಒಂದು ಜವಾಬ್ದಾರಿ ಇರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಒಂದು ಕೆಲಸ ಕೂಡ ಆಗಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನಿನ್ನೆಯಷ್ಟೇ TV5 ನೊಂದಿಗೆ ಮಾತನಾಡುವ ಮುಖಾಂತರ ಮನವಿಯನ್ನು ಕೂಡ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಕೂಡ ಏನು ನಿನ್ನೆ ಆದಂತಹ ದುರಂತ ಏನಿತ್ತು, ಈ ಒಂದು ಅಗ್ನಿ ಅವಘಡ ಏನಿತ್ತು, ಇದು ಮತ್ತಷ್ಟು ಆವರಿಸದೇ ರೀತಿಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಬೆಳಿಗ್ಗೆ ಇದ್ದಂತಹ ದಟ್ಟವಾದ ಮಂಜಿನಿಂದ ಜೊತೆಗೆ ನಿರಂತರವಾಗಿ ರಾತ್ರಿ ಇಡೀ ಅವರು ಏನು ಅಗ್ನಿಶಾಮಕ ಸಿಬ್ಬಂದಿ ಒಂದು ಬೆಂಕಿ ನಂದಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ರು. ಇದರಿಂದಾಗಿ ಸದ್ಯಕ್ಕೆ ಈಗ ಬೆಂಕಿ ಇಲ್ಲದ ವಾತಾವರಣ ಚಾಮುಂಡಿ ಬೆಟ್ಟದಲ್ಲಿ ನಿರ್ಮಾಣವಾಗಿರತಕ್ಕಂಥದ್ದು. ಇದರಿಂದಾಗಿ ಸಾರ್ವಜನಿಕರು ಕೂಡ ಒಂದು ರೀತಿ ನಿಟ್ಟುಸಿರು ಬಿಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು. ಜೊತೆಗೆ ಮತ್ತಷ್ಟು ಬೆಂಕಿ ಆವರಿಸುವಂತಹ ಸಾಧ್ಯತೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅರಣ್ಯ ಸಿಬ್ಬಂದಿಯವರು ಇರಬಹುದು, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಬೀಡು ಬಿಡತಕ್ಕಂಥ ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ. ಅಪ್ಪಾಜಿ ಲ್ಯಾಡ್ಗೆ ಕೊಡ್ತೈತೆ.